ಗಾಳಿಯೂ ನಿನ್ನದೇ, ದೀಪವೂ ನಿನ್ನದೇ, ಗಾಳಿಯೂ ನಿನ್ನದೇ. ಆರದಲ್ಲಿ ಬೆಳಕು, ಆರದಲ್ಲಿ ಬೆಳಕು. ಹಡಗು ನಿನ್ನದೇ, ಕಡಲು ನಿನ್ನದೇ, ಹಡಗು ನಿನ್ನದೇ, ಕಡಲು ನಿನ್ನದೇ. ಮೊಳಗದಲ್ಲಿ ಬದುಕು, ಮೊಳಗದಲ್ಲಿ ಬದುಕು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಥಮದಲ್ಲಿ ಮಳೇಂದ್ರ ಶಿವಾಚಾರ್ಯ ಅನಂತ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಈ ಒಂದು ಕಲ್ಮೇಶ್ವರ ಸಂಗೀತ ಸಾಂಸ್ಕೃತಿಕ ಸಂಘ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತಹ ನಮ್ಮ ಭಾಗದ ಜನಪ್ರಿಯ ವ್ಯಕ್ತಿಗಳು ಅಷ್ಟೇ ಅಲ್ಲ, ಎಲ್ಲ ಸಮುದಾಯಗಳ ನಾಯಕರಾಗಿರುವಂಥ, ಯುವಕರ ಕಣ್ಮಣಿಗಳಾಗಿರುವಂಥ, ನಮ್ಮವರಾಗಿರುವಂತಹ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ನಿತಿನ್ ಜಿತ್ತೇಗರವರೇ, ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವಂಥ ನಮ್ಮವರಾಗಿರುವಂಥ ತುಕಾರಾಮ್ ಗೌಡ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಬಹಳ ಪ್ರೀತಿಯ ವ್ಯಕ್ತಿಗಳಾಗಿರುವಂತಹ ಮಾಜಿ ಹೊರಗಳ ಅಧ್ಯಕ್ಷರಾಗಿರುವಂತಹ ನಮ್ಮವರಾಗಿರುವಂತಹ ಮಾಂತೇಶ್ ಪಾಟೀಲ್ ಅವರೇ, ಖ್ಯಾತ ಗವಾಯಿಗಳಾಗಿರುವಂತಹ ಖ್ಯಾತ ತಬಲಾ ವಾದಕರು ಮತ್ತು ದೊಡ್ಡ ಹೆಸರನ್ನು ಪಡೆದುಕೊಂಡಿರುವಂತಹ ನಮ್ಮವರಾಗಿರುವಂತಹ ಶಾಂತಿ ದೇಸಾಯಿ ಕಲ್ಲೂರವರೇ, ವಸ್ತ್ರದವರೇ, ಕುಲಕರ್ಣಿಯವರೇ ಹಾಗೂ ದೇಸಾಯಿ ಕಲ್ಲೂರಿನ ಹಿರಿಯರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಅಂಬರೀಶ್ ಶೋಗಾರ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಮಹಾಜನರೇ, ತಾಯಂದಿರೇ, ಸಂಗೀತಕ್ಕೆ ಮರಳಾಗದ ವ್ಯಕ್ತಿಗಳು ಜಗತ್ತಿನ ಯಾರೂ ಇಲ್ಲ ಅಂತ ಈ ಒಡ್ಲಿಕ್ಕೆ ಅಂತಂದ್ರೆ ಸಂಗೀತ ಇದಕ್ಕೆ ಸಂಗೀತಕ್ಕೆ ಇನ್ನೊಂದು ಹೆಸರು ಪಾಡ್ ಅಂತ ಕರೀತಾರೆ. ಸಂಗೀತಕ್ಕೆ ಇಷ್ಟು ತಾಕತ್ತದಂತಂದ್ರೆ ಮೊದಲೆಲ್ಲ ಎಷ್ಟೋ ರಾಜರ ಆಸ್ಥಾನದೊಳಗ ಸಂಗೀತ ಬಹಳ ವಿಶೇಷವಾಗಿರುವಂತ ಸ್ಥಾನ ಕೊಟ್ಟಿದ್ರು. ಯಾವಾಗ ಅವರಿಗೆ ತ್ರಾಸ ಆಗ್ತಿತ್ತು, ರಾಜರಿಗೆ ಯಾವಾಗ ತ್ರಾಸ ಆಗ್ತಿತ್ತು, ಅವರಿಗೆ ದುಃಖ ಬಂದಾಕ ಏನು ಮೊದಲು ನೆನಪಾಗ್ತಿತ್ತು ಅಂದ್ರೆ ಸಂಗೀತಗಾರರು ಕರೆಸಿ ಸಂಗೀತವನ್ನು ಮಾಡುವಂತ ಪರಂಪರೆ ಈಗಿನ ಬಂದಿಲ್ಲ. ಸಾವಿರ ವರ್ಷಗಳ ಇತಿಹಾಸ ಇದೆ ಸಂಗೀತ. ನಿಜವಾಗಿ ಕೂಡ ಅದರಲ್ಲಿ ನಮ್ಮ ಅಫಜಲ್ಪುರ ತಾಲೂಕಿನ ದೇಸಾಯಿ ಕಲ್ಲೂರು ಅಂತಂದ್ರೆ ಸಂಗೀತದ ದಿಗ್ಗಜರಲ್ಲಿ ಹುಟ್ಟು ಬಂದ ಅಂತ ನಾಡು ನಮ್ಮ ಗಂಡು ಮೆಟ್ಟಿನ ನಾಡು ಯಾವುದಪ್ಪ ಅಂತಂದ್ರೆ ದೇಸಾಯಿ ಕಲ್ಲೂರು. ಅಫಜಲ್ಪುರ ತಾಲೂಕಿನ ದೇಸಾಯಿ ಕಲ್ಲೂರದೊಳಗ ಇಂತೆಲ್ಲ ಕಲಾವಿದರು ಹುಟ್ಟಿದ್ದು ನಮ್ಮ ಬಹಳ ಸಂತೋಷ ಆಗಿದೆ. ನೆನ್ಪಿಟ್ಕೊಳ್ರಿ, ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಂಗೀತದೊಳಗೆ ಬಹಳ ತಾಕತ್ತದ. ಸಂಗೀತ ಎಂಬುದು ಒಂದು ತಪಸ್ಸಲ್ಲ, ಸಂಗೀತ ಒಂದು ಕೂಡ ಒಂದು ತಪಸ್ಸಲ್ಲ. ಇವತ್ತಿನ ದಿವಸ ಸಂಗೀತ ಯಾರು ಸಂಗೀತಕ್ಕೆ ಗೌರವ ಕೊಡ್ತಾರಲ್ಲ ಅವ್ರ ಹತ್ರ ಧರ್ಮ ಇರ್ತದೆ ಅಂತ ಶಾಸ್ತ್ರ ಹೇಳ್ತಾರೆ. ನೆನ್ಪಿಟ್ಟುಕೊಡ್ರಿ, ಒಂದು ಮಾತನ್ನ ಬಹಳ ಮಾತಾಡಂಗಿಲ್ಲ, ಕೇವಲ 2-3 ನಿಮಿಷ ನಾನು ಮುಗಿಸ್ತೀನಿ. ಧರ್ಮ ಎಲ್ಲಿರ್ತದೆ? ಸಂಗೀತ ಇರ್ತದೆ. ನೆನ್ಪಿಟ್ಕೊಡ್ರಿ, ರಾವಣನ ಹತ್ರ ಸೈನ್ಯ ಐತಿ. ರಾವಣನ ಹತ್ರ 9 ಬ್ಯಾಟಿಂಗ್ ನವಗ್ರಹವನ್ನು ಬ್ಯಾಟಿಂಗ್ ಮಾಡಿದ್ದ. ಅಂತ ತಾಕತ್ತು ಅಷ್ಟೇ ಅಲ್ಲ, ಶಿವನ ಭಕ್ತಿದ್ದ. ಅದು ಯಾಕೆ ಸೋತನ? ರಾಮನ ಹತ್ರ ಏನೂ ಇರಲಿಲ್ಲ, ಅವನ ಯಾಕೆ ಗೆದ್ದ? ಯಾಕೆ ರಾಮ ಗೆದ್ದ ಅಂತಂದ್ರೆ ರಾಮನ ಹತ್ರ ಏನೂ ಇರಲಿಲ್ಲ, ಅವನ ಹೆಂಡತಿ ಕೂಡ ಅವನ ಹತ್ರ ಇರಲಿಲ್ಲ. ಯಾಕೆ ರಾಮ ಗೆದ್ದ ಅಂತಂದ್ರೆ ರಾಮನ ಹತ್ರ ಧರ್ಮ ಇತ್ತು, ರಾವಣನ ಹತ್ರ ಧರ್ಮ ಇರಲಿಲ್ಲ, ಅವನ ಸೋತ. ಅದ್ರ ಸಲುವಾಗಿ ಸಂಗೀತದೊಳಗೆ ಧರ್ಮದ, ಸಂಗೀತದೊಳಗೆ ಬಹಳ ತಾಕತ್ತದ. ಸಂಗೀತವನ್ನ ಯಾರು ಅನುಭವಿಸ್ತಾರೆ, ಅದನ್ನು ನುಡಿತಾರೆ, ಯಾರು ಕೇಳ್ತಾರೆ, ಅವರಿಗೆ ಒಂದು ವಿಜ್ಞಾನ ಕೂಡ ಹೇಳ್ತದೆ. ಸಂಗೀತದೊಳಗ ತಾಕತ್ತಿನಿಂದ ಮೆದುಳದಲ್ಲಿರುವಂತ ನರಗಳಲ್ಲಿ ಕೂಡ ಶಕ್ತಿ ಬರುತ್ತೆ ಅಂತ ವಿಜ್ಞಾನ ಕೂಡ ಹೇಳ.
ಅಂತ ಸಂಗೀತವನ್ನ ತಾವೆಲ್ಲ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ತಮ್ಮ ಸಲುವಾಗಿ ಇವತ್ತಿನ ದಿವಸ ಆಯೋಜನೆ ಮಾಡಿದ್ದಾರೆ. ನಾನು ಮತ್ತೊಮ್ಮೆ ಅಂಬರೀಶ್ ಅವರಿಗೆ ಹಾಗೂ ಅವರೆಲ್ಲ ಕುಟುಂಬದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾತನ್ನ ಈ ಸಂದರ್ಭದೊಳಗ ನಿಮ್ಗೆಲ್ಲ ಮತ್ತೊಮ್ಮೆ ತಿಳಿಸಿ, ಇವತ್ತಿನ ದಿವಸ ಕರ್ಮ ಯಾರಿಗೂ ಬಿಟ್ಟಿಲ್ಲ, ಕರ್ಮ ತಿಳಿದ ಮಹಾತ್ಮರಿಗೆ ಕೂಡ ಬಿಟ್ಟಿಲ್ಲ. ಕರ್ಮದಿಂದ ನಾವು ಬದುಕಬೇಕಾದ್ರೆ, ಕರ್ಮದಿಂದ ದೂರ ಇರಬೇಕಾದ್ರೂ ಕೂಡ ನಾವು ಸಂಗೀತ ಕೇಳಬೇಕು. ಒಮ್ಮೇನಾಗಿತ್ತು ಅಂತಂದ್ರೆ ಹೇಳ್ತೀನಿ, ಒಂದು ಅನಿವಾರ್ಯತೆ ಹೇಳ್ಬೇಕಾಗ್ತದೆ.